ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಗಂಡನ ಪೊಲೀಸ್ನವ್ರು ಬಿಡಲ್ಲ. ನ್ಯಾಯ ಅಂತ ಹೋದೆ. ನಾವು ಮಾಡೋ ಬದಲು ಅವ್ರ ಅಧಿಕಾರಿಗಳು ಸಮನಾಗಿರ್ತಾರೆ. ನಾವು ಬೇರೆದಾಗಿದ್ದು ಬಿಡ್ತದ್ರೆ ನಾವು 10-15 ಮಂದಿ ಒಳಗಾಗ್ತಿದ್ರು. ನನ್ನ ಗಂಡ ಇತ್ತು ನನ್ನ ಜೀವ. ಊಟನೂ ಮಾಡಿಲ್ಲ ಅವರು ಮಾಡ್ಕೊಂಡು ಬಂದ್ರ ನಾನು ಯಾಕೆ ಬಡ್ಡಿನ್ಸ್ ಮಾಡಿ ಅಂದ್ರೆ ಇಲ್ಲ ನನ್ನ ಮಾತು ನಾನು ಕುಡಿತೀನಿ ನೀನು ಮಾಡ್ಕೊಂಡು ಹೋಗ್ಬೇಡ, ಸ್ವಲ್ಪ ಓದಿಸಿದ್ರೆ ಮಾಡ್ತೀನಿ. ನಾನು ಒಳ್ಳೇದು ಕೇಳ್ಕೊಂತಲೇ ಬಂದೆ. ಒಂದು ಸಲ 4 ಸಲ ಟೇಬಲ್ ಕರ್ಕೊಂಡು ಬುದ್ಧಿ ಮಾತ್ರ ಕಳಿಸ್ತಾರೆ ಅಂತ ನಾನು ಹೋದೆ. ಅಪ್ಪಾಜಿ ಸರ್ ಇದ್ದಾಗ ಹೋಗಿದ್ದೆ, ಸರ್ ಮೇಡಮ್ ಇದ್ದೋಗಿದ್ದೆ, ಅಬ್ಬು ಸರ್ ಇದ್ದಾಗ ಹೋಗಿದ್ದೆ. ಎಲ್ಲರೂ ಚೆನ್ನಾಗಿ ಹೇಳಿ ನಾನು ಮಾತು ಹೇಳಿ ಹೇಗೆ ಅಂದರೆ ನಿನಗೆ ಗಂಡ ಅಂದರೆ ಗಂಡ ಕಷ್ಟಪಟ್ಟು ಅನ್ಸರ್ಸ್ಕೊಂಡು ಹೋಗ್ಬೇಕು, ಮಕ್ಕಳು ಮರೀತಾರೆ. ಸರಿ ಅದು ಸ್ವಲ್ಪ ಚೆನ್ನಾಗೂ ಇದ್ದ ನನ್ನ ಗಂಡ, ಅವ್ನಿಗೆ ಯಾವುದು ತಪ್ಪಿಲ್ಲ. ಈಗ ಎಲ್ಲಿ ಕರ್ಕೊಂಡು ಹೋದ್ರು ಅವ್ರನ್ನ? ನನ್ನ ಗಂಡನ ಮನೆಗೆ ಬಂದು ಸರ್ ನಾವು ಅಂಗಡಿಗೆ ಬಂದೆ. ನಾನು ಹೋಗ್ಬಿಟ್ಟೆ, ಯಾಕಂದ್ರೆ ಹೋಗ್ತಾ ಇದ್ದೆ. ಅವಾಗ ಬಂದು ಒಬ್ಬ ಹುಡುಗ, ಅದು ಟಾಟಾ ಹುಡುಗ ಇತ್ತು ಸರ್. ನಾನು ಯಾವ್ರು ಗೊತ್ತಿಲ್ಲ ಸರ್, ಗೊತ್ತಿದ್ದ ಏನು ಮಾಲಗಂಟ ಗೊತ್ತಿದ್ದ. ನಾನು ಓದ್ತಿದ್ದಾಗ ಯಾಕೆ ಸ್ಥಳ ಇಲ್ಲ ಮಾಡ್ಕೊಂಡು ಮಕ್ಕಳು ಗೊತ್ತಿಲ್ಲ ಹೆಂಗೋಗ್ಬೇಕಂತ ಮಾಡ್ತಿದ್ದಾರೆ. ನಮ್ಗೆ ಎದುರಿಕಾಗತ್ತೆ ಇನ್ನೊಬ್ಬರು ನನಗೆ ಹೋಗೋದು ಅದಕ್ಕೆ 1 2 ಹೋಯ್ತು ಸರ್. ಅಲ್ಲೇ ರೋಡಲ್ಲಿ ಮೇನ್ ರೋಡಲ್ಲಿ ಸರ್ ಅಂದರೆ ಅವ್ರಿಗೆ ಕೇಳಿಸ್ಲಿಲ್ಲ. ಬಿಡು ಅಂತ ಹೇಳಿಲ್ಲ. ಅದು ಟಾಟಾ ಸಿಕ್ತು ಸರ್. ಒಟ್ಟಿನಲ್ಲಿ ಅಕ್ಕ ಬಾರ ನಮ್ಮ ಕೇಳ್ತೇನೆ ಅಂತ ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ ಫಸ್ಟ್. ಅಣ್ಣ ಯಾಕೆ ಹೊಡಿತೇಣ ನೀನು ನಿಂತಿದ್ದೆ ಬಿಡುಗಡೆ ನೀನೇ ಅವನಲ್ಲ ಅಂದ್ರೆ ನಮ್ಮ ಮನೆಯವರು. ನಾನು ಒಂದು ತಮ್ಮನ ಅಣ್ಣ ಅಂತ ಹೇಳ್ತಿದ್ರಣ್ಣ ಹೊಡೆದು ನಮ್ಮ ಮನೆಯವರು ಹೊಡೆದ್ರು ಅವ್ರಿಗೆ ಹೊಡಿಬೇಡ ಏನೋ ಅಂತ ಕುಡಿದು ನಾವು ಹೀಗೆ ಮಾಡಿದ ಹೇಳಕ್ಕ ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಮತ್ತೆ ನಾನು ಸ್ಟೇಷನ್ಗೆ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ಬಾರಕ್ಕ ಬಿಡ್ತೀನಿ ಕಾನೂನು ಮಾತಾಡೋ. ಸರಿ ಅಂತ ಸರ್ ನಮ್ಮ ಮನೆಯವ್ರಿಗೆ ಹೌದೇ ಮನೆಗೆ ಸರಿ ಒಂದೊಂದು ಕರ್ಕೊಂಡು ಹೋಗೋಣ. ಇಬ್ಬರು ಸರ್ ಬಂದು ಯಾರು ಗೊತ್ತಿಲ್ಲ ಸರ್. ನಾನು ಬೇಕಾದ್ರೆ ಯಾರ್ಯಾರು ಬಂದ್ರ ಪೊಲೀಸರು ಜೀಪ್ ತಗೊಂಡು ಜೀಪ್ ತಗೊಂಡು ಬಂದಿದ್ದೆ. ಇಲ್ಲಿ ಮಲಗಿದ್ದೆ ಎದ್ದೇಳಿ ಅಂತಾರೆ ಯಾಕಡೆ ಹೆಣ್ಮಕ್ಳು ಇಲ್ಲ ಆಯ್ತು ಕುಡ್ದು ಸುಮ್ಮನೆ ಮಲ್ಕೋಬೇಕಿಲ್ಲ ಕುರ್ತಿ ಮಲ್ಕೋಬೇಕು ಹಿಂಗೆ ಮಾಡ್ತಾರೆ. ನಮ್ಮ ಮಗು ಮಕ್ಕಳು ಎಷ್ಟು ಗಂಟೆಗೆ ಕರ್ಕೊಂಡು ಹೋದ್ರಮ್ಮ? ನಾನು ಕರ್ಕೊಂಡೋಗಿದ್ದು ಸರ್ 11 ಗಂಟೆ ಮಟ್ಟ ನಮ್ಮ ಮನೆಗೆ ಇದು ರೂಮ್ನೇ ಆಗಿತ್ತು ಸರ್. 12 ಗಂಟೆ 1 ಗಂಟೆ ಒಟ್ಟಿಗೆ ನೀವು ಬರ್ತೀವಿ 1 ಗಂಟೆ ಆಗಿತ್ತು ಸರ್. ನೀವು ಮನೆಯಿಂದ ಸ್ಟೇಷನ್ಗೆ ಎಷ್ಟು ಗಂಟೆಗೆ? 12 ಗಂಟೆ ಆಗಿತ್ತು ಸರ್. 12 ಗಂಟೆ ಆಗಿತ್ತು. ನಾನು ಬಂದೆ ಕರ್ಕೊಂಡು ನಮ್ಮ ಮನೆಯವ್ರನ್ನ. ಒಂದೇ ಏನಂದ್ರು ಸ್ಟೇಷನ್ಗೆ ಹೋಗಿದ್ರ? ಹೋಗಿದ್ದೆ, ಒಳಗೆ ಹೋಗಿದ್ದೆ ನಾನು ಕಂಪ್ಲೇಂಟ್ ಕೊಡಕ್ಕೆ. ಸರ್ ಸ್ವಲ್ಪ ಎದುರಿಸಿ ನಮ್ಮ ಮಾವನವ್ರನ್ನ ಕರೆ ಕರ್ಕೊಂಡು ನಿಂತೇವೆ ಅವರು ಒಂದು ಸ್ವಲ್ಪ ಮಾಡ್ತಾರೆ ಮಾಡ್ಸೋಣ ಅಂತ ಅಂತೆ. ಇದು ಒಂದ್ಸಲ ಏನು ಮುಂದಿನ ಸಲ 4 ಸಲ ಬಂದೀನಿ. ಆಗಲೇ ಹಿಂಗೆ ಮಾಡ್ತಾರೆ. ಒಂದಿಟ್ಟು ಬರ್ಸ್ಕೊಂಡ್ರೆ ಏನನ್ನ ಇದು ಮಾಡಿದಾಗುತ್ತೆ ಹಿಂಗೆ ಅಷ್ಟೇ ಸರ್. ಅಂದ್ರೆ ಸರಿ ಈ ಸರ ನನ್ನ ಗಂಡನ ಈಗ ಕಳಿಸ್ತೀರಿ ಇಲ್ಲ ನಾನು ಅವ್ರು ಕೊಡ್ತಾರ ಮತ್ತೆ ಹೊಡೆದು ಮಾಡ್ತಾರೆ. ನನ್ನ ಮಕ್ಕಳು ಯಾರು ಹೊಡೆಯೋದು? ನಮ್ಮ ಮನೆಯವ್ರು ಹೊಡೆದ್ರೆ ನಾನು ತಿನ್ಸ್ ನೀವು ಮಾಡಿಲ್ಲ ಕೇಳಿದ್ರಿ? ಹೊಡೆದ್ರೆ ಮತ್ತೆ ಪಂಚಾಯತ್ ಸರ್ ಹುಡುಗಿ ಎದುರ್ತಾವು ಅಂತ ಅಂದೆ ಸರ್. ನಾವು ಇಟ್ಕೊಳಕ್ಕಾಗಲ್ಲ ಇಲ್ಲಿ, ಅದನ್ನೆಲ್ಲಿ ಇಟ್ಕೋಬೇಕಾದ್ರೆ ನಾನು ಮಾಡ್ಬೇಕು. ನೀವು ಖಾಲಿ ಬಿಡ್ತೀನಿ ಹೆಣ್ಮಕ್ಳು ಅಂತ ಬಂದು ನೀವೇ ತಂದು ನೀವು ಖಾಲಿ ಇರ್ತೀನಿ ಕಳಿಸ್ತೀನಿ ಹೋಗೋದು ಅವ್ನು ಮಾಡ್ಬೇಕು ಸರ್ ಅಂತಂದ್ರೆ ಗೇಟ್ ಹತ್ರ ನಿಂತಿದ್ದೆ ಸರ್. ನಾನು ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊರಗೆ ನಿಂತಿದ್ದೆ ಸರ್. ಹೊರಗಡೆ ನಿಂತಿದ್ನ ನಮ್ಮ ಮನೆಯವ್ರು ಬಂದ್ರು. ಹಿಂಗೆ ಬಂದ್ರು. ಅವಾಗ ನೋಡಿದೆ ನಾನು. ಅದೇ ಲಾಸ್ಟ್ ನನ್ನ ಗಂಡ ನೋಡಿದ್ದು ನಾನು. ಏನು ಅಲ್ಲಿ ಬರ್ಬೇಕಿದ್ರೆ ಎಲ್ಲ ರಕ್ತ ಆಗಿತ್ತ ಎಲ್ಲ? ಏನೇನು ಸರ್ ಈಗ ನೀವು ಹೆಂಗಿದ್ರ ಹಂಗೆ ಅದ ನನ್ನ ಗಂಡ ಯಾವ್ದು ತರದ್ದು ಏನೇನಿಲ್ಲ. ಮನೆಯಿಂದ ಬರ್ಬೇಕು? ಮನೆಯಿಂದ ಬರ್ಬೇಕು. ಸ್ಟೇಷನ್ ಇಂದ ಹೊರಗೆ ಬರ್ಬೇಕಿದ್ರೆ ಡೆತ್ ಅಲ್ಲೇ ಡೆತ್ ಆಗಿದೆ. ಅವ್ರು ನನಗೆ ಹೇಳಿದೆ ಸರ್. ನಾನು ಎಷ್ಟು ಗಂಟೆ ಆಗಿತ್ತು ಆ ಟೈಮ್? 1 ಗಂಟೆ ಸರ್. ಅಲ್ಲೇ ಒಟ್ಟು ಆಗೈತೆ ಸರ್. ಅವ್ರು ಹೇಳಿಲ್ಲ ನನಗೆ. ಮುಂದಟಿಗೆ ಆ ಹುಡುಗ ಏನು ನನಗೆ ಕರ್ಕೊಂಬಂತಲ್ಲ ಅದೇ ಹುಡುಗನ ಮಾಡಿದ್ರೆ ಪೊಲೀಸ್. ಮತ್ತೆ ನೀವು ಆಟೋ ಇಂದ ಅಲ್ಲಿಂದ ನೀವು ಹೊರಗ ಅಲ್ಲೇ ಡೆತ್ ಆದ್ಮೇಲೆ ನೀವು ನಿಮ್ಮ ಗಂಡನ ಕರ್ಕೊಂಡು ಹೋದ್ರ? ನಿಮ್ಮನ್ನ ಪೊಲೀಸರು ಕರೆದ್ರ ಅಲ್ಲಿ? ನಾನು ಕರೆದಿಲ್ಲ ಸರ್. ನಾನು ನನ್ನ ಗಂಡ ಚೆನ್ನಾಗಿದ್ದ. ನಾನು ನಾಯಕ ಸರ್ ನನ್ನ ಗಂಡ ಚೆನ್ನಾಗಿ ಕರ್ಕೊಂಬಂದಿನಿ. ಈಗ ರಕ್ತ ಬಂತು ಎದಕ್ಕೆ ತಳಗ ಇಷ್ಟು ರಕ್ತ ಬಂತು ಅಂತ ನನ್ನ ಗಂಡಿಗೆ ಕ್ಯಾ ಅಂದೆ. ಏನ್ರಿ ಎದಾದ್ರಿ
ಅಲ್ಲೇ ಆಲ್ರೆಡಿ ರಕ್ತ ಬಂದಿತ್ತು ಸ್ಟೇಷನ್ ಅಲ್ಲಿ. ಸರ್ ವಸಿತಾರ ಸರ್ ಏನ್ ವಸಿ ಅಂದ್ರೆ ಅಲ್ಲಿ ಇದಾದ್ಮೇಲೆ ಯಾರ್ಯಾರು ಇದ್ರು ಸ್ಟೇಷನ್ ಅಲ್ಲಿ? ಇಬ್ಬರು ಪೊಲೀಸರು ಇದ್ರು ಸರ್. ಯಾರ್ಯಾರ ಹೆಸರು ಗೊತ್ತಿದೆ? ಅಲ್ಲ ಸರ್, ನನಗೆ ಉಲ್ಟಾ ಮಾತಾಡ್ತಾರೆ. ಒಬ್ಬ ಬ್ರದರ್ ಅವ್ರು ಕಣ್ಣು ಹಿಡ್ತೀನಿ, ನನ್ನ ಗಂಡಗೆ ಯಾಕೆ ಹಂಗೆ ಮಾಡಿದೆ ಅಂದ್ರೆ ನಿನ್ನ ಗಂಡ ಮನೆಗೆ ಹೋದ್ ನೋಡಂತಾರ. ಬಂದು ಡಾಕ್ಟರ್ ಹಾಸ್ಪಿಟ್ಲ್ ಹಾಕೊಂಬಂದಾರ ಇನ್ನೊಂದು ಸರ್. ಸರ್ ಹಿಂಗೆ ಯಾಕೆ ಮಾಡಿದ್ರು ಸರ್, ನಾಲ್ಕು ಮಾತು ಹೇಳ್ಬಿಟ್ಟಂದ್ರು. ಏಯ್ ಮನೆಗೆ ಹೋಗಿ ರೋಗಮ್ಮ, ನಿನ್ನ ಗಂಡ ಕಳಿಸ್ಲಿಲ್ಲ, ಯಾರು ಹೊಳಿದ್ರು ನಿನ್ನ ಗಂಡಗ? ನಾವೇ ನೋಡಿದೀವೇನು, ಯಾರೇನು ಅಂತಂದು ಕೈ ಕಾಲು ನಡುಬಿಡ್ತಿದ್ರು ಸರ್. ನನಗೆ ಅಂದ್ರೆ ಹೊರಗಿಂದ ಸ್ಟೇಷನ್ಗೆ ತಂದಾದ್ಮೇಲೆ ಅಲ್ಲಿ ಟೋಟಲಿ ಅಲ್ಲೇ ಸತ್ತೋಗಿದ್ದಾರೆ. ಸತ್ತೋಗ್ಯಾನ ಸರ್. ರಕ್ತನೂ ಬರ್ತಾ ಇತ್ತು. ಹೊರಗೆ ತೆಗಿಬೇಕಿದ್ರೆ ಮೂಗು ನನ್ನ ಗಂಡ ಬಂಗಾರ ಮತ್ತೆ ಅವ್ರನ್ನ ಹೊರಗೆ ತೆಗಿಬೇಕಿದ್ರೆ ನೀವೆಲ್ಲಿದ್ರಿ? ನಾನು ಅಲ್ಲೇ ಬಿಟ್ಟಾರ ಸರ್ ಸ್ಟೇಷನ್. ನಾನು ನಡ್ಕೊಂತ ಬರ್ತೀನಿ 1 ಗಂಟೆಗಿಂತ. ಅವ್ರು ಎದ್ರಾಗ ತಂದ್ರು ಇಲ್ಲಿ ಸ್ಟೇಷನ್? ಟಾಟಾಸ್ಗೆ ತಂದಾರ. ಟಾಟಾ ಎಸಿ ಹಾಕು. ಅದು ಅದೇ ಹುಡುಗನ ನನಗೆ ಬರ್ಕೊಂಡಿದ್ದಾರೆ ಸರ್. ಅದೇ ಹುಡುಗ ಬಾರಲೆ ಅಂತಂದು ಹೇಳಿ ಆ ಹುಡುಗ ನನಗೆ ಕಿವಿ ಕಳಿಸಿದೆ, ಬಾರಲಿ ಯಾಕೆ ಬರಲಿ ಅಂತ. ನಾನಂದೆ ಯಾಕೆ ಅರ್ಜೆಂಟ್ ಮಾಡಿ. ಅವ್ರ ಜೊತೆಗೆ ಯಾರನ್ನ ಆಸ್ಪತ್ರೆ ಪೊಲೀಸರು ಬಂದಿದ್ರ? ಯಾರು ಬಂದಿಲ್ಲ ಸರ್. ಆ ಅಪ್ಪನ ಪೊಲೀಸ್ ಅಪ್ಪ ನಾ ಹೊಡೆದಿರೋ ಪೊಲೀಸನ್ನ ಹಾಕೊಂಡು ನಾನು ಕೇಳಿದೆ, ಸರ್ ಇದೇನು ಸರ್ ಅಮ್ಮ ರಕ್ತ ನನ್ನ ಗಂಡಿಗೆ ಏನಾಗಿದೆ ಸರ್ ಅಂದ್ರೆ ಕುಡ್ದ ನಮ್ಮನ್ನ ತಿಳಿಸ್ಬಿಟ್ಟಂಗಲ್ಲ ಅಂದ್ರು. ಸರ್ ಆರಾಮದಾನೆ ಸರ್ ಅಂತ ನಾನು ಇನ್ನೊಬ್ಬ ಸರ್ ಇದ್ರು ಸರ್ ಅದನ್ನ ಕೇಳಿದೆ. ಉದ್ದ ಇದೆ ನೋಡಿ ಸರ್. ಅದನ್ನ ಕೇಳಿದ್ರೆ ಏನಂತಾನೆ, ಏಯ್ ನಿನ್ನ ಗಂಡಿಗೆ ಯಾರು ಹೋಗ್ಬೇಕು, ನೀನು ಯಾರು ಹುಡುಗನ ಪೈಕಿನ ನಮ್ಮ ತಮ್ಮ ಆಗ್ಬೇಕು ಸರ್. ಡೆತ್ ಆಗ್ಯಾರ ಸರ್. ನನಗೊಂದು ಮಾತು ಹೇಳಿಲ್ಲ ಸರ್. ಅವರು ಒಂದು ಮಾತು ಹೇಳಿಲ್ಲ. ನಾನು ಟಾಟಾಕ್ಸಿ ಹಾಕೋಯ್ತಾ ಇಷ್ಟು ಸೀಟ್ ಅಂತ ಹೇಳಿ ಟಾಟಾಕ್ಸಿ ಯಾಕೆ ಸ್ಪೀಡ್ ಹೋಗ್ತಾರೆ ಒಳಗೆ ಅಂತಂದು ಹೇಳಿ ನನ್ನ ಮಕ್ಕಳು ಕರ್ಕೊಂಡು ಒಳಗೆ ಹೋದೆ ಸರ್. ನನ್ನ ಗಂಡು ಈಗ ಸ್ವಲ್ಪ ನೀವೆಲ್ಲ ಒಂಚೂರು ಹೊರಗಿರ್ತೀರಾ? ಒಂದು 2 ನಿಮಿಷ ಎಲ್ಲ ಹೊರಗೆ ಅಲ್ಲೇ ಏನಾರ ಡೆತ್ ಆಗಿದ್ರೆ ಇದು ಬಹಳ ದುರಂತ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ರಾಜ್ಯದಲ್ಲಿ. ನಾನು ನಿಜವಾಗ್ಲೂ ಕೂಡ ಖಂಡಿಸ್ತೀನಿ ಒಂದು ಜೀವದ ಜೊತೆ ಆಟ ಆಡುವಂಥದ್ದು. ಈಗ ಏನಾಗುತ್ತೆ, ಸ್ಟೇಷನ್ನಲ್ಲಿ ಚಿಕ್ಕ ವಿಷಯಕ್ಕೆ ರಾತ್ರಿ ಎಲ್ಲ ಇಟ್ಕೊಳ್ಳೋದು ಇದು ಮೊದಲನೇ ತಪ್ಪು. ಇಟ್ಕೊಳ್ಳೋಕೆ ಬರೋದಿಲ್ಲ. ಏನಾರ ಇದ್ರು ಬೆಳಿಗ್ಗೆ ಎನ್ಕ್ವೈರಿ ಮಾಡಬೇಕಾಗಿತ್ತು, ಕರೆಸ್ಬೇಕಾಗಿತ್ತು. ಅದು ಏನು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಎದರ್ಲೆ ಹೊಡೆದಾರೆ, ಏನು ಹೊಡೆದವ್ರೆ ಅದು ಗೊತ್ತಾಗೋದು. ಹೊಡೆದಿರೋದಂತೂ ನಿಜ ಅನ್ನೋಂಥದ್ದು ಶುರುವಾಗಿದೆ. ಒಳಗೆ ಹೋದಾಗ ಶವಗಾರದಲ್ಲಿ ಹೋದಾಗ ಮೇಲ್ನೋಟಕ್ಕೆ ಏನಂತ ಕಂಡು ಬರ್ತೀವಿ ಸರ್? ಹೊಡೆದಿದ್ದು ನಾನು ಡಾಕ್ಟ್ರಿಗೆ ಅಲ್ಲೇ ಕೇಳಿದೆ, ಏನಾಗಿದೆ ಇದು, ಅವರಾಗಿ ಬಿದ್ದಿರೋದಾ ಅಥವಾ ಏನು ಅಂತ ಕೇಳಿದರೆ, ಇಲ್ಲ ಸರ್ ಇದು ಬಹಳ ಗಂಭೀರವಾಗಿ ಅದು ಹೊಡೆದಿರೋದು. ಆಮೇಲೆ ಅದು ಮೆದುಳಿಗೆ ತೆಲಿಗೆ ಹೊಡೆದಿದ್ದಾರೆ. ಮೆದುಳಿಗೆ ಪೆಟ್ಟಾಗಿ ಕಿವಿಯಿಂದ ರಕ್ತ ಹೊರಗೆ ಬರ್ತಾ ಇರೋದು ಮತ್ತೆ ಬಾಯಿಯಿಂದ ರಕ್ತ ಬರ್ತಾ ಇರೋದು ಅಂತ ಹೇಳಿ. ಈಗ ಆ ಥರ ಸಂದರ್ಭದಾಗ ಯಾಕಂತ ಹೇಳಿದ್ರೆ ಅವ್ರು ಮಡದಿ ಹೇಳಿದ್ದು ಮತ್ತೆ ಡಾಕ್ಟ್ರ್ ಹೇಳಿದ್ದು ಅದಕ್ಕೆ ಸ್ವಲ್ಪ ಅದಕ್ಕೆ ಸರ್ ಈಗ ಲಾಕಪ್ ಡೆತ್ ಆಗಿದೆ ಅನ್ನೋ ಸಂಶಯ ಬರ್ತಿದೆ. ಇನ್ ಕೇಸ್ ಗುಲ್ಬರ್ಗದಲ್ಲಿ ಕೂಡ ಹಂಗೆ ಒಂದಾಯಿತು. ಇಲ್ಲಿ ಹಗರಿಬೊಮ್ಮನಹಳ್ಳಿ ಇತಿಹಾಸದಲ್ಲಿ ಫಸ್ಟ್ ಕೇಸ್. ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಅಂತ ದುರಂತ, ಅಂತ ಕಪ್ಪು ಚಿಕ್ಕೆ ನಮ್ಮ ಹಗರಿಬೊಮ್ಮನಹಳ್ಳಿಯಲ್ಲಿ ಇರ್ತಿರ್ಲಿಲ್ಲ. ಇದು ಮೊದಲನೇ ಬಾರಿ ಆಗಿದೆ. ಇದು ಬಹಳ ನನಗೆ ನೋವಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಇಂಥ ಘಟನೆ ನಮ್ಮಲ್ಲಿ ನಡೆದಿಲ್ಲ. ಈ ಬಾರಿ ಅದು ನಡೆದಿದೆ. ಯಾಕೆ ನಡೆದಿದೆ, ಏನಾಗಿದೆ, ಯಾಕಂದ್ರೆ PC ಇಂದ ಹಿಡಿದು DYSP ತನಕನೂ ಸಸ್ಪೆಂಡ್ ಆಗಂತ ಚಾನ್ಸಸ್ ಇರ್ತದೆ. ಇದರಲ್ಲಿ ಅಧಿಕಾರಿಗಳು ಲೋಪದೋಷ ಕಂಡು ಬರ್ತಿದೆ. ಹಂಗಿದ್ದಲ್ಲಿ ಲಾಕಪ್ ಡೆತ್ ಆಗಿದ್ರೆ 100ಕ್ಕೆ 100 ಅವ್ರ ಲೋಪ ಅಲ್ಲಿ ಕಂಡೇ ಕಾಣುತ್ತಾರೆ. ಅಲ್ಲ ಸರ್, ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ CCTV ಫುಟೇಜಸ್ ತರಿಸ್ಕೋಬೇಕು. ಗೊತ್ತಾಗುತ್ತೆ, ಒಳಗೆಲ್ಲ CCTV ಕೂಡ ಇದೆ. ಆ ಫುಟೇಜಸ್ ತರಿಸ್ಕೊಳ್ಳಿ. ವಾಸ್ತವಾಂಶ ನಿಮಗೆ ಗೊತ್ತಾಗತ್ತಲ್ಲ, ಹೆಂಗೆ ಹೊಡೆದಾರೆ ಹೆಂಗಿಲ್ಲ ಅನ್ನುವಂಥದ್ದು. ಏನ್ರಿ ಅದು ತೆಲುಗು ಹೊಡೆತ ಬಿದ್ದಿರೋದು.
ಬಹಳ ನೋವಿನ ಸಂಗತಿ. ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಓಕೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.